ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಇಂದಿನ ಮೀನ್ಸ್ ಫೆಬ್ರವರಿ 25 ಪ್ರಚಲಿತ ಘಟನೆಗಳಲ್ಲಿ ಕಂಡುಬರ್ತಕ್ಕಂಥ ಟಾಪ್ 35 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳನ್ನು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ ಮಾಡೋಣ. ಸರಿ, ನಾನು ಸ್ವಾಗತ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮ್ಮೆಲ್ಲರ ಜೊತೆ ಒಂದು ಖುಷಿಯ ವಿಚಾರವನ್ನು ಹಂಚ್ಕೊಳ್ಬೇಕಾಗಿತ್ತು. ಏನು ಅಂತ ಅಂದರೆ ನಮ್ಮ ಸ್ಟೂಡೆಂಟ್ಗಳಾಗಿರ್ತಕ್ಕಂತಹ ಒಂದು ಕಿರಣ್ ಅವರು ಹಾಗೆ ಇನ್ನೊಬ್ಬರು ಭೂಮಿಕಾ ಅವರು, ಸರಿನಾ. ಸೊ ಈ ಇಬ್ಬರೂ ಸಹ ಏವಿಯೇಷನ್ ಎಕ್ಸಾಮಿನ ಟೈರ್ 1 ಕ್ಲಿಯರ್ ಮಾಡಿದ್ದಾರೆ, ಸರಿನಾ. ಸೊ ಮೀನ್ಸ್ ದ ಎಕ್ಸಾಮಿನ ಕ್ಲಿಯರ್ ಮಾಡಿದ್ದಾರೆ ಆ್ಯಂಡ್ ದೆನ್ ದ ಟೈರ್ 2 ಅಲ್ಲಿ ಅವರಿಗೆ ಇಂಟರ್ವ್ಯೂ ಇದೆ, ಸರಿನಾ. ಸೊ ಮೀನ್ಸ್ ಆ ಎಕ್ಸಾಮ್ ಕ್ಲಿಯರ್ ಮಾಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಕಂಗ್ರಾಟ್ಸ್ನ ಹೇಳ್ತಾ ಆ್ಯಂಡ್ ದೆನ್ ನೆಕ್ಸ್ಟ್ ಅವರ ಇಂಟರ್ವ್ಯೂಗೆ ಆಲ್ ದ ಬೆಸ್ಟನ್ನು ಸಹ ನಮ್ಮ ಕಡೆಯಿಂದ ನಾವು ಆ್ಯಂಡ್ ದೆನ್ ನಮ್ಮ ಸ್ಟೂಡೆಂಟ್ಸ್ ಕಡೆಯಿಂದ ನಾವು ತಿಳಿಸ್ತಿದ್ದೀವಿ. ಓಕೆ, ಸೊ ಮೀನ್ಸ್ ನಿಮ್ಮ ಒಂದು ಹೆಸರನ್ನು ಫೈನಲ್ ಮೆರಿಟಲ್ಲಿ ನಾವು ನೋಡೋ ಹಾಗೆ ಆಗಲಿ ಆ್ಯಂಡ್ ದೆನ್ ನಿಮಗೂ ಸಹ ಆ ಒಂದು ಜಾಬ್ ಬೇಗ ಅಂದರೆ ಬೇಗ ಸಿಗಲಿ ಅಂತ ನಮ್ಮ ಕಡೆಯಿಂದ ನಾವು ವಿಶ್ನ ಮಾಡ್ತಿದ್ದೀವಿ, ಸರಿನಾ. ಸೊ ಮೀನ್ಸ್ ಯಾಕೆ ಇವರಿಬ್ಬರು ನೇಮನ್ನು ಹೇಳ್ತಾ ಇರೋದು ಲೈಕ್ ಈ ಒಂದು ಎಕ್ಸಾಮಿಗೆ ಅಂತ ಕೇಳಿದ್ರೆ, ಮೀನ್ಸ್ ಒಂದು ಹಾಫ್ ಸ್ಟೇಜ್ ಅವ್ರದ್ದು ಕಂಪ್ಲೀಟ್ ಆಗಿದೆ. ಓಕೆ, ಸೊ ಮೀನ್ಸ್ ಒಂದು 90% ಕಂಪ್ಲೀಟ್ ಆಗಿದೆ. ಸೊ ಇನ್ನೊಂದು 10% ಉಳಿದಿದೆ. ಆ ಒಂದು 10% ಅವರಿಗೆ ಇಲ್ಲಿಂದ ಸ್ವಲ್ಪ ಏನೋ ಮೋಟಿವೇಟ್ ಆಗಬಹುದು, ಇಲ್ಲಾಂದರೆ ಏನೋ ಒಂದು ಎನ್ಕರೇಜ್ಮೆಂಟ್, ಸೊ ವಾಟ್ ಎವರ್ ಏನೋ ಒಂದು ಸಿಗಲಿ ಅಂತ ಅವ್ರದ್ದು ನೇಮ್ ತೊಗೊಂಡಿರೋದು. ಓಕೆ, ಸೊ ಇಷ್ಟು ಹೇಳ್ತಾ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡ್ಕೊಳ್ಳೋಣ. ಏನಿದೆ ಮೊದಲ ಪ್ರಶ್ನೆ? ಒಡಿಶಾ ರಾಜ್ಯದ ಮೊದಲ ಮಹಿಳಾ ಮುಖ್ಯ ಕಾರ್ಯದರ್ಶಿಯಾಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ದಾನೆ, ಸರ್. ಸೊ ಯಾರು ನೇಮಕಗೊಂಡಿದ್ದಾರೆ ಸರ್ ಇದನ್ನು ಆಲ್ರೆಡಿ ನೀವು 1 ಮಂತ್ ಹಿಂದೆ ಹೇಳಿದ್ರಿ. ಇದು ನ್ಯೂಸಲ್ಲಿ ಯಾವಾಗಲೇ ಸಹ ಇತ್ತಲ್ಲ. ಹೌದು, ಇದು 1 ಮಂತ್ ಹಿಂದೆ ನಾನು ಆಲ್ರೆಡಿ ಹೇಳಿದ್ದೆ, ಯಾಕಂದರೆ ಅವಾಗ ಸಹ ನ್ಯೂಸಲ್ಲಿದೆ ಅಂತ ಇವಾಗ ಸಹ ನ್ಯೂಸಲ್ಲಿದೆ. ಸೊ ಯಾರು ನೇಮಕಗೊಂಡಿದ್ದಾರೆ ಅಂತ ಕೇಳಿದ್ರೆ ಅನು ಗರ್ಗ್ ಅವರು ಅಂತ ಹೇಳ್ತೀವಿ, ಸರ್. ಸೊ ಇವರು ಒಡಿಶಾ ರಾಜ್ಯದ ಮೊದಲ ಚೀಫ್ ಸೆಕ್ರೆಟರಿ ಆಗಿದ್ದಾರೆ. ಓಕೆ, ಹಾಗಾದರೆ ನಮ್ಮ ಕರ್ನಾಟಕ ರಾಜ್ಯದ ಚೀಫ್ ಸೆಕ್ರೆಟರಿ ಯಾರಾಗಿದ್ದಾರೆ ಹೇಳ್ಬೋದಾ? ಸೊ ಮೀನ್ಸ್ ಇಲ್ಲಿ ಕರ್ನಾಟಕ ಎಕ್ಸಾಮ್ಗೆ ಓದ್ತಾ ಇರತಕ್ಕಂಥ ಅಸ್ಪಿರೆಂಟ್ ಸಹ ಕ್ಲಾಸ್ನ ಕೇಳ್ತಾ ಇರ್ತೀರ. ಸೊ ಅವ್ರಿಗೆ ಸಹ ಗೊತ್ತಿರಬೇಕಲ್ಲ, ಯಾರು? ಶಾಲಿನಿ ರಜನೀಶ್ ಅವರು. ಯಾರು? ಶಾಲಿನಿ ರಜನೀಶ್ ಅವರು. ಇವ್ರಿಗಿಂತ ಹಿಂದೆ ಯಾರಿದ್ರು ಗೊತ್ತಾ ಅಂತ ಚೀಫ್ ಸೆಕ್ರೆಟರಿ? ರಜನೀಶ್ ಅವರಿದ್ದರು. ಸೊ ಮೀನ್ಸ್ ಈ ಶಾಲಿನಿ ರಜನೀಶ್ ಅವರ ಪತಿ ಅವರೇ ಆಗಿದ್ದರು. ಓಕೆ, ಸೊ ಅದು ನಿಮಗೆ ಕೇಳಬಹುದು, ಮೀನ್ಸ್ ಯಾವ ಕಪಲ್ ನಮ್ಮ ಕರ್ನಾಟಕದ ಚೀಫ್ ಸೆಕ್ರೆಟರಿ ಆಗಿದ್ರು ಅವರನ್ನು ಹೇಳಿ ಅಂತ. ಸೊ ಆಪ್ಷನ್ ಎಲ್ಲಿ ಕೊಡ್ಬೋದು ನಿಮಗೆ, ಯಾರು? ಶಾಲಿನಿ ರಜನೀಶ್ ಆ್ಯಂಡ್ ದೆನ್ ರಜನೀಶ್, ಇಲ್ಲ ಅಂತಂದರೆ ರಚಿತಾ ವೆಂಕಟೇಶನ್ ಆ್ಯಂಡ್ ದೆನ್ ವೆಂಕಟೇಶನ್. ಸೊ ಮೀನ್ಸ್ ಈ ರೀತಿ ನಿಮಗೆ 4 ಆಪ್ಷನ್ ಕೊಟ್ಟಾಗ ನಿಮ್ಗೆ ಹೇಳಬೇಕಾಗತ್ತೆ, ಓಕೆ, ಇವರೇ ಇದ್ದರು ಅಂತ. ಓಕೆ, ಸೊ ಅದು ಸ್ಟೇಟ್ ಅವರಿಗೂ ಸಹ ಸ್ವಲ್ಪ ನೋಡ್ಕೊಳ್ಳಿ. ಓಕೆ, ಆ್ಯಂಡ್ ದೆನ್ ಸೆಂಟ್ರಲ್ ಅವರು ಇದನ್ನು ಒಂದು ಕ್ವಶನ್ ನೀವು ನೆನಪಿಟ್ಕೊಂಡ್ರೆ ಸಾಕು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಜಾಗತಿಕವಾಗಿ ಅಪರೂಪದ ಭೂತತ್ವ ಆಕ್ಸೈಡ್ ರೇರ್ ಅರ್ತ್ ಆಕ್ಸೈಡ್ REO ಸಂಗ್ರಹದಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳಿದ್ದೇನೆ, ಸರ್. ಎಷ್ಟನೇ ಸ್ಥಾನದಲ್ಲಿದೆ ನಮ್ಮ ಭಾರತ? ಯಾವುದು? ಈ ಒಂದು ರೇರ್ ಅರ್ತ್ ಆಕ್ಸೈಡಲ್ಲಿ ಎಷ್ಟನೇ ಸ್ಥಾನದಲ್ಲಿದೆ ಸರ್? ಎಷ್ಟನೇ ಸ್ಥಾನದಲ್ಲಿದೆ ಅಂದರೆ ಈ ಒಂದು 3ನೇ ಸ್ಥಾನದಲ್ಲಿ ನಮ್ಮ ಭಾರತ ಕಂಡುಬರುತ್ತೆ, ಸರಿನಾ. ಯಾವುದರಲ್ಲಿ? ಒಂದು ರೇರ್ ಅರ್ತ್ ಆಕ್ಸೈಡಲ್ಲಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, DRDO ಇತ್ತೀಚೆಗೆ ಒಡಿಶಾ ಕರಾವಳಿಯಿಂದ ಯಾವ ಕಡಿಮೆ ವ್ಯಾಪ್ತಿಯ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಸಮೂಹ ಪರೀಕ್ಷೆಯನ್ನು, ಈ ಒಂದು ಸ್ಯಾಲ್ವೋ ಲಾಂಚನ್ನು ಯಶಸ್ವಿಯಾಗಿ ನಡೆಸಿದೆ ಅಂತ ಕೇಳಿದ್ದಾನೆ. ಓಕೆ, ಸೊ ಯಾವುದದು ಯಾವುದನ್ನು ಲಾಂಚ್ ಮಾಡಿದ್ದಾರೆ? ಯಾವುದು ಅಂತ ಕೇಳಿದ್ರೆ ಈ ಒಂದು ಪ್ರಳಯನ ಲಾಂಚ್ ಮಾಡಿದ್ದಾರೆ, ಹೆಸರನ್ನ. ಈ ಒಂದು ಪ್ರಳಯ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಒಂದು ಸಾಲ್ವೋ ಲಾಂಚನ್ನು ಮಾಡಿದ್ದಾರೆ. ಎಲ್ಲಿ ಮಾಡಿದ್ದಾರೆ? ಈ ಒಂದು ಒಡಿಶಾ ಕರಾವಳಿ ತೀರದಿಂದ ಮಾಡಿದ್ದಾರೆ. ಯಾರು ಮಾಡಿದ್ದಾರೆ? DRDO ಮಾಡಿದ್ದಾರೆ. DRDO ಯಾವಾಗ ಸ್ಥಾಪನೆ ಆಗಿದೆ ಸರ್? 1958ರಲ್ಲಿ ಸ್ಥಾಪನೆ ಆಗಿದೆ. ಆ್ಯಂಡ್ ದೆನ್ ಇದರ ಪ್ರಸ್ತುತ ಅಧ್ಯಕ್ಷರು ಯಾರಿದ್ದಾರೆ? ಮೀನ್ಸ್ ಚೇರ್ಮನ್ ಯಾರಿದ್ದಾರೆ? ಸಮೀರ್ ಅವರು ಅಂತ ಹೇಳ್ತೀವಿ, ಸರ್. ಯಾರು? ಈ ಒಂದು ಸಮೀರ್ ಕಾಮತ್ ಅವರು ಅಂತ ಹೇಳ್ತೀವಿ, ಸರ್. ಅವ್ರನ್ನ ಸಹ ನೆನ್ಪಿಟ್ಕೊಳ್ಳಿ, ಅದನ್ನು ಸಹ ನಿಮಗೆ ಕೇಳ್ತಾನೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಸಂಯುಕ್ತ ರಾಷ್ಟ್ರಗಳ ಪರಿಸರ ಸಭೆಯ 7ನೇ ಅಧಿವೇಶನ UNEA 7 ಇತ್ತೀಚೆಗೆ ಎಲ್ಲಿ ನಡೆಯಿತು ಅಂತ ಕೇಳಿದಾನೆ, ಸರ್. ಎಲ್ಲಿ ನಡೆದಿದೆ ಸರ್ ಇದು? ಎಲ್ಲಿ ನಡೆದಿದೆ ಅಂತಂದರೆ ನೈರೋಬಿಯಲ್ಲಿ ನಡೆದಿದೆ, ಸರ್. ಎಲ್ಲಿ ನಡೆದಿದೆ ಅಂದರೆ ಈ ಒಂದು ನೈರೋಬಿ, ಕೀನ್ಯಾದಲ್ಲಿ ನಡೆದಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಇತ್ತೀಚೆಗೆ ಯಾವ ಲಿಪಿಯ ಶತಮಾನೋತ್ಸವ ಆಚರಣೆಯಲ್ಲಿ ಭಾಗವಹಿಸಿದ್ರು ಅಂತ. ಸೊ ನಾನು ನಿಮ್ಗೆ ನಿನ್ನೆ ಹೇಳಿದ್ದೀನಲ್ವಾ, ಯಾವುದು? ಓಲ್ಚಿಕಿ ಅಂತ. ಓಲ್ಚಿಕಿ ಯಾವ ಒಂದು ಭಾಷೆಯ ಲಿಪಿಯಾಗಿದೆ ಸರ್? ಸಂತಾಲಿ ಭಾಷೆಯ ಲಿಪಿಯಾಗಿದೆ. ಸೊ ಹಾಗಾದರೆ ಒಂದು ಸಂತಾಲಿ ಭಾಷೆ ಹುಟ್ಟಿ ಎಷ್ಟು ವರ್ಷ ಆಯಿತು? 100 ವರ್ಷಗಳಾಯಿತು. ಮೀನ್ಸ್ 1 ಸೆಂಚುರಿ ಆಯಿತು. 1 ಸೆಂಚುರಿ ಅಂದರೆ ಎಷ್ಟು ಸರ್? 100 ವರ್ಷಗಳಲ್ಲ. ಸೊ ಮೀನ್ಸ್ 100 ವರ್ಷಗಳಾಯಿತು ನೋಡಿ. ಕನ್ಫ್ಯೂಷನ್ ಆಗ್ತೀರಾ? ಮೀನ್ಸ್ ಈ ಒಂದು ಸಂತಾಲಿ ಭಾಷೆ ಎಷ್ಟು ವರ್ಷಗಳ ಹಳೆಯದ್ದು ಅಂತ ಏನಾದರೂ ಕೊಟ್ಟು ಆಪ್ಷನ್ ಕೊಡ್ಬೋದು ನಿಮಗೆ. 1 ವರ್ಷ, 10 ವರ್ಷ, 100 ವರ್ಷ, 1000 ವರ್ಷ ಅಂತ ಕೊಟ್ಟರೆ 1000 ವರ್ಷನ ಫಸ್ಟ್ ಆಪ್ಷನ್ ಇರುತ್ತೆ. 100 ವರ್ಷ ಹಾಕೋ ಚಾನ್ಸಸ್ ಇರಲ್ಲ, 10 ವರ್ಷ ಹಾಕಲ್ಲ, 1 ವರ್ಷ ಹಾಕಲ್ಲ. ಓಕೆ, ಯಾಕಂದರೆ ಹಳೆಯ ಭಾಷೆ ಅಲ್ವಾ, ಯಾಕಂದರೆ ಬುಡಕಟ್ಟಿನವರ ಭಾಷೆ ಅಂದರೆ ಹಳೆಯ ಭಾಷೆ ಅಂತ ಅನಿಸುತ್ತೆ. ಓಕೆ, ಬಟ್ ಆ ಒಂದು ಹಳೆಯ ಭಾಷೆ, ಬಟ್ ಅದಕ್ಕೆ ಲಿಪಿ ಬೇಕಲ್ಲ. ಲಿಪಿ ಹುಟ್ಟಿರೋದು ಅದಕ್ಕೆ 1 ವರ್ಷಗಳ ಮೀನ್ಸ್ 1 ಸೆಂಚುರಿಗಳ ಹಿಂದೆ, ಮೀನ್ಸ್ 100 ವರ್ಷಗಳ ಹಿಂದೆ. ಅದನ್ನು ನೆನ್ಪಿಟ್ಕೊಳ್ಳಿ. ಆ ಲಿಪಿ ಯಾವುದು ಅಂತ ಕೇಳಿದ್ರೆ ಒಂದು ಓಲ್ಚಿಕಿ ಅಂತ ಹೇಳ್ತೀವಿ. ಓಕೆ, ಓಲ್ಚಿಕಿ, ಚಿಕ್ಕಿ ಅಲ್ಲ, ಓಲ್ಚಿಕಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯೂರೋ ಕರೆನ್ಸಿಯನ್ನು ಅಧಿಕೃತವಾಗಿ ಅಳವಡಿಸಿಕೊಂಡ 21ನೇ ದೇಶ ಯಾವುದು ಅಂತ ಕೇಳಿದಾನೆ. ಯಾವ ದೇಶ ಸರ್ ಇದು? ಯಾವ ದೇಶ ಅಂತಂದರೆ ಈ ಒಂದು ಬಲ್ಗೇರಿಯಾ ಅಂತ ಹೇಳ್ತೀವಿ. ಯಾವುದೇ ಒಂದು ಬಲ್ಗೇರಿಯಾ 21ನೇ ದೇಶವಾಗಿದೆ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ದೇಶೀಯವಾಗಿ ಶಾಶ್ವತ ಮ್ಯಾಗ್ನೆಟ್ ಉತ್ಪಾದನೆಯನ್ನು ಉತ್ತೇಜಿಸಲು ಕೇಂದ್ರ ಸರ್ಕಾರವು ಎಷ್ಟು ಮೊತ್ತದ ಯೋಜನೆಯನ್ನು ಅನುಮೋದಿಸಿದೆ ಅಂತ ಕೇಳಿದಾನೆ, ಸರ್. ಎಷ್ಟು ಮೊತ್ತದ
ಅನುಮೋದಿಸಿದೆ. ಎಷ್ಟು ಮೊತ್ತದ್ದು? ಎಷ್ಟು ಅಂದರೆ ಈ ಒಂದು 7,000 ಕೋಟಿ ಅಂತ ಹೇಳ್ತೀವಿ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತ ಆಸ್ಟ್ರೇಲಿಯಾ ECTA ಒಪ್ಪಂದದ ಅಡಿಯಲ್ಲಿ ಯಾವ ದಿನಾಂಕದಿಂದ ಭಾರತೀಯ ರಫ್ತುಗಳಿಗೆ ಆಸ್ಟ್ರೇಲಿಯಾದಿಂದ ಶೂನ್ಯ ಸುಂಕದ ಪ್ರವೇಶ ದೊರೆಯಲಿದೆ ಅಂತ. ಓಕೆ. ಸೊ ಇದು RRB ನಿಮಗೆ ಕೇಳುವ ಚಾನ್ಸಸ್ ಸ್ವಲ್ಪ ಇರುತ್ತೆ ನೋಡಿ. ಯಾಕೆ ಅಂದರೆ ಸೊ ಈ ರೀತಿಯೇ ಫೋಕಸ್ ಮಾಡ್ತಾನೆ. ಮೀನ್ಸ್ ಯಾವುದಾದ್ರೂ ಟ್ರೇಡ್ ಅಗ್ರಿಮೆಂಟ್ ಆಯಿತು ಅಂದರೆ ಆ ಟ್ರೇಡ್ ಅಗ್ರಿಮೆಂಟ್ ಎಷ್ಟು ಪರ್ಸೆಂಟ್ ಗುರು, ಆ್ಯಂಡ್ ದೆನ್ ಅದನ್ನು ಯಾವ ದಿನಾಂಕದಿಂದ ನಾವು ಸ್ಟಾರ್ಟ್ ಮಾಡ್ತೀವಿ, ಆ್ಯಂಡ್ ದೆನ್ ಯಾವ ದಿನಾಂಕದವರೆಗೆ ಅದನ್ನು ನಾವು ಎಂಡ್ ಇಟ್ಕೊಂಡಿದ್ದೀವಿ, ಆ್ಯಂಡ್ ದೆನ್ ಅದರ ಸ್ಟಾರ್ಟಿಂಗ್ ಇಯರ್ ಯಾವುದು, ಎಂಡಿಂಗ್ ಇಯರ್ ಯಾವುದು, ಆ್ಯಂಡ್ ದೆನ್ ಅದಕ್ಕೆ ನಾವು ಎಷ್ಟು ಮೊತ್ತದ ಹೂಡಿಕೆಯನ್ನು ಮಾಡ್ತಾ ಇದ್ದೀವಿ, ಸರಿನಾ. ಸೊ ಆ್ಯಂಡ್ ದೆನ್ ಅದಕ್ಕೆ ನಮ್ಮ ಇಂಡಿಯಾಗೆ ಎಷ್ಟು ಬೆನಿಫಿಟ್ ಆಗುತ್ತೆ, ಆ್ಯಂಡ್ ದೆನ್ ಈ ಒಂದು ಫಾರಿನ್ಗೆ ಎಷ್ಟು ಬೆನಿಫಿಟ್ ಆಗುತ್ತೆ, ಸೊ ರೇಷೋ ಹೇಳು ಅಂತ ಹೇಳ್ತಾನೆ ಸರ್. ಸೊ ಅದನ್ನು ಸಹ ನಾವು ಹೇಳಬೇಕಾಗುತ್ತೆ. ಸೊ ಅದಕ್ಕೆ ನಮಗೆ ಗೊತ್ತಿರಬೇಕಾಗುತ್ತೆ. ಬಟ್ ಇದು ಯಾವ ದಿನಾಂಕದಿಂದ ಇದನ್ನು ಜೀರೋ ಡ್ಯೂಟಿಯನ್ನು ದೊರೆಯಲಿದೆ ಅಂತ ಕೇಳಿದ್ರೆ ಯಾವ ದಿನಾಂಕದಿಂದ ಸರ್ ಇದು? ಯಾವಾಗ ಅಂತಂದರೆ ಈ ಒಂದು ಜನವರಿ 2026ರಿಂದ, ಮೀನ್ಸ್ ಜನವರಿ 1, 2026ರಿಂದನೇ ಜೀರೋ ಡ್ಯೂಟಿ ಸ್ಟಾರ್ಟ್ ಆಗಿದೆ. ಓಕೆ. ಮೀನ್ಸ್ ಈ ಒಂದು ಶೂನ್ಯ ಶುಂಕ ಅಂತ ಹೇಳ್ತೀವಿ. ಯಾವುದು? ಒಂದು ಆಸ್ಟ್ರೇಲಿಯಾದಲ್ಲಿ ನಮ್ಮ ಭಾರತಕ್ಕೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು 2025ರಲ್ಲಿ ಒಡಿಶಾ ಮತ್ತು ದೆಹಲಿ ರಾಜ್ಯಗಳು ಸೇರಿದ ನಂತರ ಆಯುಷ್ಮಾನ್ ಭಾರತ ಯೋಜನೆಯ ವ್ಯಾಪ್ತಿಯಿಂದ ಹೊರಗಿರುವ ಭಾರತದ ಏಕೈಕ ರಾಜ್ಯ ಯಾವುದಿದೆ ಅಂತ ಕೇಳಿದ್ದಾನೆ. PMJAY ಆಯುಷ್ಮಾನ್ ಭಾರತ್ PMJAY ಯೋಜನೆಯ ವ್ಯಾಪ್ತಿಯಿಂದ ಹೊರಗಿರ್ತಕ್ಕಂತಹ ಏಕೈಕ ರಾಜ್ಯ ಯಾವುದು ಅಂತ. ಸರ್ ಯಾವುದು ಸರ್ ಅದು? ದೀದಿ ರಾಜ್ಯ. ಯಾವುದು ದೀದಿ? ಪಶ್ಚಿಮ ಬಂಗಾಳದ ಮಮತಾ ದೀದಿ ಅಂತ ಹೇಳ್ತೀವಿ ಸರ್. ಯಾವ ರಾಜ್ಯ ಅಂದರೆ ಒಂದು ವೆಸ್ಟ್ ಬೆಂಗಾಲ್ ಮಾತ್ರ ಹೊರಗಿದೆ ನೋಡಿ. ಲೈಕ್ ಇವಾಗ ಆಯುಷ್ಮಾನ್ ಕಾರ್ಡ್ ಅಂತ ತೆಗಿತಿರ್ತೀರ ಗೊತ್ತಾ ನೀವು? ಆಯುಷ್ಮಾನ್ ಕಾರ್ಡ್. ಓಕೆ. AC ಅಲ್ವಾ? ಓಕೆ. ಆಯುಷ್ಮಾನ್ ಕಾರ್ಡಲ್ಲಿ ನಮ್ಮ ಕರ್ನಾಟಕದವರು ಯಾವುದು ಅಪ್ಲೈ ಮಾಡ್ತೀರಾ? ಕುಟುಂಬ ಅಂತ. ಅದರಲ್ಲಿ ಒಂದು ಬರುತ್ತೆ, ಕುಟುಂಬನ ಅಪ್ಲೈ ಮಾಡ್ತೀರಾ ಅಲ್ವಾ? ಸೊ ಮೀನ್ಸ್ ಈ ಒಂದು PMJAYಲೇ ನಾವು ಅಪ್ಲೈ ಮಾಡ್ತಿದ್ದೀವಿ ಇದನ್ನು. ಬಟ್ ಈ ಒಂದು PMJAY ಒಂದು ಕಾರ್ಡನ್ನೇ, ಮೀನ್ಸ್ ಒಂದು ಆಯುಷ್ಮಾನ್ ಕಾರ್ಡೇ ಇಲ್ದಿರ್ತಕ್ಕಂಥ ಒಂದು ರಾಜ್ಯ ಯಾವುದು ಅಂತ ಕೇಳಿದ್ರೆ ಒಂದು ವೆಸ್ಟ್ ಬೆಂಗಾಲ್. ಅವ್ರು ಇನ್ನೂವರೆಗೂ ಅದನ್ನು ಅಪ್ಲೈ ಮಾಡ್ಕೊಂಡೇ ಇಲ್ಲ ಅವರು. ಓಕೆ. ಸೊ ನಾನು ಸಪ್ರೇಟಾಗಿ ನಾನು ಒಂದು ಯಾವುದೋ ಒಂದು ಇನ್ಸೂರೆನ್ಸ್ ಕೊಡ್ತೀನಿ, ನೀನು ಕೊಡಬೇಡ ಗುರು, ನಿನ್ನ ಸೆಂಟ್ರಲ್ ನಿನ್ನೆ ಇಟ್ಕೋ ಅಂತ ಬಿಟ್ಬಿಟ್ಟಿದ್ದಾರೆ ಅವರು. ಯಾರು ಅಂದರೆ ಈ ಒಂದು ವೆಸ್ಟ್ ಬೆಂಗಾಲ್ ಅಂತ ಹೇಳ್ತೀವಿ ಸರಿನಾ. ಆ್ಯಂಡ್ ಇದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಫೆಬ್ರವರಿ 15ರಿಂದ 20ರವರೆಗೆ AI ಇಂಪ್ಯಾಕ್ಟ್ ಸಮಿಟನ್ನು ಯಾವ ನಗರದಲ್ಲಿ ಆಯೋಜಿಸಲು ನಿರ್ಧರಿಸಲಾಗಿದೆ? ಸರ್ ಏನು ಸರ್ ಇದು? ನ್ಯೂಸೆನ್ಸ್ ಇದೆ ನವದೆಹಲಿಯಲ್ಲಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ರಾಷ್ಟ್ರೀಯ ತನಿಖಾ ಸಂಸ್ಥೆಯ ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಯ ನಿರ್ದೇಶಕ ಜನರಲ್ ಆಗಿ ಇತ್ತೀಚೆಗೆ ಯಾರಿಗೆ ಹೆಚ್ಚುವರಿ ಹೊಣೆಗಾರಿಕೆ ನೀಡಲಾಗಿದೆ ಅಂತ ಕೇಳಿದ್ದಾನೆ. ಸರ್ ಯಾರಿಗೆ ಸರ್ ಇವರು? ಯಾರು ಅಂತ ಕೇಳಿದ್ರೆ ಈ ಒಂದು ರಾಕೇಶ್ ಅಗರ್ವಾಲ್ ಅವರು ಅಂತ ಹೇಳ್ತೀವಿ ಸರ್. ಯಾರು? ಒಂದು ರಾಕೇಶ್ ಅಗರ್ವಾಲ್ ಅವರು. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ದೈತ್ಯ ಗೇನ್ ಸ್ಲಾಲೋಮ್ ಸ್ಪರ್ಧೆಯಲ್ಲಿ ಚಿನ್ನ ಗೆಲ್ಲುವ ಮೂಲಕ ಬ್ರೆಜಿಲ್ ದೇಶಕ್ಕೆ ಚಳಿಗಾಲದ ಒಲಿಂಪಿಕ್ಸ್ ಇತಿಹಾಸದಲ್ಲೇ ಮೊದಲ ಪದಕ ತಂದುಕೊಟ್ಟ ಕ್ರೀಡಾಪಟು ಯಾರು ಅಂತ. ಓಕೆ. ಸೊ ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ನೋಡಿ. ನೀವೇನಾದರೂ ಚಳಿಗಾಲದ ಒಲಿಂಪಿಕ್ಸ್ ನೆನ್ಪಿಟ್ಕೊಳ್ಬೇಕಾ? ಸೊ ಅಲ್ಲಿ ನೀವು ಏನು ನೆನ್ಪಿಟ್ಕೊಳ್ಬೇಕು ಅಂದರೆ ಒಂದು ಇಟಲಿಯಲ್ಲಿ ನಡೆದಿದೆ, ಇದು ಫಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ದೆನ್ ಅದರ ಟಾರ್ಚ್ ಬೇರರ್ ಯಾರಾಗಿದ್ದಾರೆ ಅಂತ ಕೇಳಿದ್ರೆ ನಮ್ಮ ಅಭಿನವ್ ಬಿಂದ್ರಾ ಅವರಾಗಿದ್ದಾರೆ. ಓಕೆ. ಸೊ ಇದು ಸೆಕೆಂಡ್ ಇಂಪಾರ್ಟೆಂಟ್. ಆ್ಯಂಡ್ ದೆನ್ ದ ಥರ್ಡ್ ಇಂಪಾರ್ಟೆಂಟ್ ಯಾವುದು ಅಂತ ಕೇಳಿದ್ರೆ ಒಂದು ಬ್ರೆಜಿಲ್ ದೇಶಕ್ಕೆ ಫಸ್ಟ್ ಚಿನ್ನದ ಪದಕವನ್ನು ತಂದು ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಒಂದು ಲ್ಯೂಕಾಸ್ ಪಿನರೋ ಬಾತ್ರಾನವರು ಅಂತ ಹೇಳ್ತೀವಿ ಸರ್. ಯಾರು? ಒಂದು ಲ್ಯೂಕಾಸ್ ಪಿನರೋ ಬಾತ್ರಾನವರು. ಇವರು ತಂದುಕೊಟ್ಟಿದ್ದಾರೆ ಯಾವ ದೇಶಕ್ಕೆ? ಈ ಒಂದು ಬ್ರೆಜಿಲ್ ದೇಶಕ್ಕೆ. ಬ್ರೆಜಿಲ್ ದೇಶ ಅದರಲ್ಲಿದೆ, ಬ್ರಿಕ್ಸಲ್ಲಿದೆ ಅಲ್ವಾ? ಅದೇ ಬ್ರೆಜಿಲ್ ದೇಶ ನೋಡಿ ಇದು. ಓಕೆ. ಸೊ ಇದು ಚಳಿಗಾಲದ ಒಲಿಂಪಿಕ್ಸಲ್ಲಿ, ನಾಟ್ ಬೇಸಿಗೆ ಒಲಿಂಪಿಕ್ಸ್ ಅಲ್ಲ, ಸಮ್ಮರ್ ಒಲಿಂಪಿಕ್ಸ್ ಅಲ್ಲ. ಸೊ ಇದು ವಿಂಟರ್ ಒಲಿಂಪಿಕ್ಸ್ ಅಂತ ಹೇಳ್ತೀವಿ ಸರ್ನಾ. ಸೊ ಯಾವೊಂದು ಸ್ಪರ್ಧೆಯಲ್ಲಿ ಅಂತ ಹೇಳಿದ್ರೆ ಗೇಂಟ್ ಸ್ಲಾಲೋಮ್ ಅಂತ ಹೇಳ್ತೀವಿ. ಯಾವುದೇ ಒಂದು ಗ್ಲೇಂಟ್ ಸ್ಲಾಲೋಮ್ ನೆನ್ಪಿಟ್ಕೊಳ್ಳಿ, ಇವೆಲ್ಲವೂ ಸಹ ಇಂಪಾರ್ಟೆಂಟ್ ಆಗ್ತವೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಮ್ಯಾಗ್ನಸ್ ಕಾರ್ಲ್ಸನ್ ಅವರು 2026ರ FIDE ಫ್ರೀ ಸ್ಟೈಲ್ ಚೆಸ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಫೈನಲಲ್ಲಿ ಯಾರನ್ನು ಸೋಲಿಸಿ ತಮ್ಮ 21ನೇ ವಿಶ್ವ ಪ್ರಶಸ್ತಿಯನ್ನು ಗೆದ್ದುಕೊಂಡರು ಅಂತ. ಯಾರು ಸರ್? ಮ್ಯಾಗ್ನಸ್ ಕಾರ್ಲ್ಸನ್ ಅವರು. ನಂಬರ್ 1, ವರ್ಲ್ಡ್ ನಂಬರ್ 1 ಕರೆಂಟ್ಲಿ. ಯಾರು ಇವರು? ನಾರ್ವೆದವರಾಗಿದ್ದಾರೆ. ಸೊ ಯಾರನ್ನು ಸೋಲಿಸಿದ್ದಾರೆ ಇವರು ಅಂತ ಕೇಳಿದ್ರೆ ಈ ಫ್ಯಾಬಿಯಾನೋ ಕರ್ವಾನೋ ಅವರನ್ನು ಸೋಲಿಸಿದ್ದಾರೆ ಸರ್. ಯಾರನ್ನ? ಈ ಒಂದು ಫ್ಯಾಬಿಯಾನೋ ಕರ್ವಾನೋ ಅವರನ್ನು ಸೋಲಿಸಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಮಿಲಾನೋ ಕೋರ್ಟಿನಾ 2026ರ ಚಳಿಗಾಲದ ಒಲಿಂಪಿಕ್ಸ್ನಲ್ಲಿ ನಾರ್ವೆಯ ಜೋಹಾನ್ಸ್ ಕ್ಲೇಬೋ ಅವರು ಎಷ್ಟು ಒಲಿಂಪಿಕ್ಸ್ ಪದಕಗಳನ್ನು ಗೆಲ್ಲುವ ಮೂಲಕ ಹೊಸ ದಾಖಲೆಯನ್ನು ಬರೆದಿದ್ದಾರೆ ಅಂತ ಕೇಳಿದ್ರೆ ಸರ್. 9th ಒಲಿಂಪಿಕ್ ಮೆಡಲನ್ನು ಗೆಲ್ಲುವ ಮೂಲಕ ಇವರು ಹೊಸ ದಾಖಲೆಯನ್ನು ಬರೆದಿದ್ದಾರೆ. ಆ್ಯಂಡ್ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ, 28 ಅಲ್ವಾ? ಯಾರ್ದು? ಮೈಕಲ್ ಫಿಲಿಪ್ಸ್ ಅವ್ರದ್ದು 28, 23+5 ಅಂತ ಹೇಳ್ತೀವಿ. ಅವರು 28 ಅಂತ ಯಾವತ್ತೂ ಸಹ ಹೇಳಿಲ್ಲ. ಯಾರು? ಮೈಕಲ್ ಫಿಲಿಪ್ಸ್ ಅವರು, ಸ್ವಿಮ್ಮರ್, ನಿಮ್ಗೆ ಗೊತ್ತಿರಬೇಕು. ಓಕೆ. ಏನಂತ ಹೇಳ್ತೀವಿ ಅವರನ್ನು? ಬಂಗಾರದ ಮೀನು ಅಂತ ವಾಟೆವರ್ ಅವರಿಗೆ ಒಂದು ನಿಕ್ ನೇಮ್ ಸಹ ಇರ್ಬೋದು ಸರ್ನಾ. ಸೊ ಅವರು 23 ಗೋಲ್ಡ್ ಪದಕಗಳನ್ನು ಗೆದ್ದಿದ್ದಾರೆ ಸಮ್ಮರ್ ಒಲಿಂಪಿಕ್ಸಲ್ಲಿ. ಓಕೆ. ಬಟ್ ಇವರು 9 ಪದಕಗಳನ್ನು ಗೆದ್ದಿದ್ದಾರೆ ನೋಡಿ. ಯಾರು ಅಂತ ಕೇಳಿದ್ರೆ ಈ ಒಂದು ಜೋಹಾನ್ಸ್ ಕ್ಲೇಬೋ ಅವರು. ಓಕೆ. ಸೊ ಇವರು ಯಾವ ದೇಶದವರಾಗಿದ್ದಾರೆ ಅಂತ ಕೇಳಿದ್ರೆ ನಾರ್ವೆ ದೇಶದವರಾಗಿದ್ದಾರೆ. ಓಕೆ. ಯಾವ ದೇಶ ಅಂದರೆ ಒಂದು ನಾರ್ವೆ ದೇಶದವರಾಗಿದ್ದಾರೆ. ಎಲ್ಲಿ ಗೆದ್ದಿದ್ದಾರೆ ಇವರು? ಚಳಿಗಾಲದ ಒಲಿಂಪಿಕ್ಸಲ್ಲಿ. ಎಲ್ಲಿ ನಡೆದಿದೆ ಇದು? ಮಿಲಾನೋ ಕಾರ್ಟಿನೋ ಅಲ್ಲಿ ನಡೆದಿದೆ. ಇದು ಮಿಲಾನೋ ಕಾರ್ಟಿನೋ ಎಲ್ಲಿ ಕಂಡು ಬರುತ್ತೆ? ಇಟಲಿ ಎಲ್ಲಿ ಕಂಡು ಬರುತ್ತೆ? ಓಕೆ. ಇವೆಲ್ಲ ಸಹ ನಿಮ್ಗೆ ಗೊತ್ತಿರಲಿ. ಅಂದರೆ ನೆಕ್ಸ್ಟ್ ಪ್ರಶ್ನೆ, T20 ಕ್ರಿಕೆಟ್ ಇತಿಹಾಸದಲ್ಲಿ 518 ಪಂದ್ಯಗಳಲ್ಲಿ 700 ವಿಕೆಟ್ಗಳನ್ನು ಯಾರು ಅಂದರೆ ನಮ್ಮ ರಶೀದ್ ಖಾನ್ ಅವರು ಪಡೆದಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಣಜಿ ಟ್ರೋಫಿ ಇತಿಹಾಸದಲ್ಲಿ 147 ಇನ್ನಿಂಗ್ಸ್ಗಳಲ್ಲಿ 10,000 ರನ್ಗಳನ್ನು ಪೂರೈಸುವ ಮೂಲಕ ಅತಿ ವೇಗವಾಗಿ ಈ ಮೈಲಿಗಲ್ಲನ್ನು ತಲುಪಿದ ಬ್ಯಾಟ್ಸ್ಮನ್ ಯಾರು ಅಂತ. ಪರಾಸ್ ಡೋಗ್ರಾ ಅವರು. ಯಾರು ಅಂದರೆ ಒಂದು ಪರಾಸ್ ಡೋಗ್ರಾ ಅವರು ಅಂತ ಹೇಳ್ತೀವಿ. ವಿರಾಟ್ ಕೊಹ್ಲಿ ಅಲ್ಲ, ವಿರಾಟ್ ಕೊಹ್ಲಿ ಹಾಕ್ಬಿಡಿ ಮತ್ತೆ. ಓಕೆ. ಸೊ ಅವರು ಅಷ್ಟು ಮ್ಯಾಚ್ಗಳನ್ನು ಆಡಿಲ್ಲ ಯಾರು ರಣಜಿ ಟ್ರೋಫಿಯಲ್ಲಿ. ಅಂದರೆ ಅಷ್ಟು ರನ್ಗಳನ್ನು ಅವ್ರು ಹೋಗ್ತಿದ್ರು. ಓಕೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಚೀನಾದ ಟಿಯಾಂಜಿನ್ನಲ್ಲಿ ನಡೆದ ಏಷ್ಯನ್ ಒಳಾಂಗಣ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ ಪುರುಷರ
ಹೆಪ್ಟಾಥಾನ್ನಲ್ಲಿ ಚಿನ್ನದ ಪದಕವನ್ನು ಗೆದ್ದಿರ್ತಕ್ಕಂಥ ಭಾರತೀಯ ಅಥ್ಲೆಟಿಕ್ ಯಾರು ಅಂದರೆ ನಮ್ಮ ತೇಜಸ್ವಿನ್ ಶಂಕರ್ ಅವರು. ಓಕೆ, ಯಾರು ಅಂದರೆ ಈ ಒಂದು ತೇಜಸ್ವಿನ್ ಶಂಕರ್ ಅವರು ಅಂತ ಹೇಳ್ತೇವೆ. ಅದೇ ನೆಕ್ಸ್ಟ್ ಪ್ರಶ್ನೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಫೆಬ್ರವರಿ 22, 2026ರಂದು ಭಾರತದ ಮೊದಲ ನಮೋ ಭಾರತ್ RRTC ಕಾರಿಡಾರ್ ಅನ್ನು ಎಲ್ಲಿ ಉದ್ಘಾಟಿಸಿದರು ಅಂತ ಕೇಳಿದಾನೆ. ಸರ್, ಎಲ್ಲಿ ಉದ್ಘಾಟಿಸಿದ್ದಾರೆ ಅಂದರೆ ಈ ಒಂದು ಡೆಲ್ಲಿ ಟು ಮೀರತ್ನಲ್ಲಿ, ಮೀನ್ಸ್ ಈ ಒಂದು ಮೀರತ್ನಲ್ಲಿ ಉದ್ಘಾಟನೆ ಮಾಡಿದ್ದಾರೆ. ಓಕೆ, ಅಂದರೆ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ವಿಶ್ವವಿದ್ಯಾಲಯ ಅನುದಾನ ಆಯೋಗವು UGC. ಓಕೆ, ಸೊ ಇತ್ತೀಚೆಗೆ ದೇಶಾದ್ಯಂತ ಎಷ್ಟು ನಕಲಿ ವಿಶ್ವವಿದ್ಯಾಲಯಗಳ ಪಟ್ಟಿಯನ್ನು ಘೋಷಿಸಿದೆ ಅಂತ. ಅಗೇನ್ RRB ಕ್ವಶನ್ ನೋಡಿ ಇದು. ಓಕೆ, ದ ನಂಬರ್ ಕೇಳ್ತಾನೆ ಮತ್ತೆ. ಸೊ ಎಷ್ಟು ಹೇಳ್ಬೋದಾ ಸರ್? ಎಷ್ಟು ಅಂದರೆ 32 ನೋಡಿ. ಓಕೆ, ಎಷ್ಟು? ಈ ಒಂದು 32 ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ ಇದನ್ನು ಕೇಳ್ತಾನೆ, ಈ ನಂಬರ್ ಕೇಳ್ತಾನೆ ಕೇಳಿದ್ರೆ ನಂಬರೇ ಕೇಳ್ತಾನೆ, ಬೇರೆ ಏನು ಸಹ ಕೇಳಲ್ಲ. ಓಕೆ, ನಂಬರೇ ಕೇಳ್ತಾನೆ, ನೆನ್ಪಿಟ್ಕೊಳ್ಳಿ. 32 ಫೇಕ್ ಯೂನಿವರ್ಸಿಟಿಗಳೇ ಫೇಕ್ ಆಗಿದ್ದಾವೆ ಅಂತಂದರೆ ಎಲ್ಲಿ ಬಂದಿರಬೇಕು ನಮ್ಮ ಭಾರತ ಭವಿಷ್ಯ ಅಂತ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಮಗ್ರ AI ಆಡಳಿತಕ್ಕಾಗಿ ನವದೆಹಲಿ ಘೋಷಣೆಯನ್ನು ನ್ಯೂ ಡೆಲ್ಲಿ ಡಿಕ್ಲರೇಷನ್ ಆನ್ AI ಅಳವಡಿಸಿಕೊಳ್ಳಲಾದ ಶೃಂಗಸಭೆ ಯಾವುದು ಅಂತ. AI ಇಂಪ್ಯಾಕ್ಟ್ ಸಮಿಟ್ 2026 ಅಂತ ಹೇಳ್ತೀವಿ. ಯಾವುದು? ಆಪ್ಷನ್ B. ಅಂದರೆ ನೆಕ್ಸ್ಟ್ ಪ್ರಶ್ನೆ, 2027ರ ಕೃತಕ ಬುದ್ಧಿಮತ್ತೆ AI ಶೃಂಗಸಭೆಯನ್ನು ಸ್ವಿಟ್ಜರ್ಲ್ಯಾಂಡ್ನ ಯಾವ ನಗರದಲ್ಲಿ ಆಯೋಜಿಸಲು ನಿರ್ಧರಿಸಲಾಗಿದೆ ಅಂತ ಕೇಳ್ತಾನೆ. ಓಕೆ, ಸೊ 2025ರದು ಫ್ರಾನ್ಸಲ್ಲಿ ನಡೆಸಿದ್ರು. ಎಲ್ಲಿ? ಫ್ರಾನ್ಸಲ್ಲಿ. 2026ರದು ಇಂಡಿಯಾದಲ್ಲಿ ನಡೆದಿದೆ. ಆ್ಯಂಡ್ 2027 ನಡೆಯಲಿದೆ. ಈ ಒಂದು ಸ್ವಿಟ್ಜರ್ಲ್ಯಾಂಡಲ್ಲಿ ನಡೆಯಲಿದೆ. ಓಕೆ, ಹೋಪ್ ಫ್ಯಾಂಟಾಸ್ಟಿಕ್ ಇನ್ಫ್ರಾಸ್ಟ್ರಕ್ಚರ್ನ ಅಲ್ಲಿ ಮಾಡಿರ್ತಾರೆ. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಇಲ್ಲಾಂದರೆ ಒಂದು ಜಿನೆವಾ ಅಂತ ಹೇಳ್ತೀವಿ. ಎಲ್ಲಿ ಅಂದರೆ ಈ ಒಂದು ಜಿನೆವಾದಲ್ಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ದಿಸ್ ಇಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್. ಈ ಮೂರು ಇಂಪಾರ್ಟೆಂಟ್: ಫ್ರಾನ್ಸ್, ಇಂಡಿಯಾ ಆ್ಯಂಡ್ ನೆಕ್ಸ್ಟ್ ಯಾವ್ದು ಹೇಳುತ್ತೆ? ಸ್ವಿಟ್ಜರ್ಲ್ಯಾಂಡ್. ಓಕೆ, ಸೊ ಇದು 25ಅಲ್ಲಿ, 26ಅಲ್ಲಿ ಆ್ಯಂಡ್ 27ಅಲ್ಲಿ. ಓಕೆ, ಇದು ಫಸ್ಟ್ ಆವೃತ್ತಿ, 2ನೇ ಆವೃತ್ತಿ, 3ನೇ ಆವೃತ್ತಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಯುನೆಸ್ಕೋ ಅವಾರ್ಡ್ ಆಫ್ ಮೆರಿಟ್ 2025ರ ಪ್ರಶಸ್ತಿಯನ್ನು ಗೆದ್ದ ಈ 475 ವರ್ಷಗಳ ಇತಿಹಾಸವಿರುವ ವಸಾಯಿ ಕೆಥಾಡ್ರಲ್ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದಾನೆ. ಓಕೆ, ಒಂದು ವಸಾಯಿ ಕೆಥಾಡ್ರಲ್ ಕಂಡುಬರೋದು ನಿಮಗೆ ಎಲ್ಲಿ ಅಂದರೆ ಒಂದು ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ಇದು ಎಲ್ಲಿ, ಯಾವ ಸಿಟಿಯಲ್ಲಿದೆ? ವಸಾಯಿಯಲ್ಲಿದೆ. ಓಕೆ, ಆ್ಯಂಡ್ ದೆನ್ ಇದು ಎಲ್ಲಿ ಅಂದರೆ ಈ ಒಂದು ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ಇದು ನಿಮ್ಗೆ ಇನ್ನೊಂದು ಸ್ಪೆಷಾಲಿಟಿ ಏನು ಗೊತ್ತಾ? ಇದನ್ನು ಸಿಮೆಂಟನ್ನು ಬಳಸದೆ ಕಟ್ಟಿದ್ದಾರೆ. ಓಕೆ, ಏನು? ಸಿಮೆಂಟನ್ನು ಬಳಸದೆ ಕಟ್ಟಿರ್ತಕ್ಕಂತಹ ಒಂದು ಪೋರ್ಚುಗೀಸ್ ಅಥವಾ ಈ ಒಂದು ಚರ್ಚ್ ಯಾವುದು ಅಂತ ಕೇಳಿದ್ರೆ ಒಂದು ವಸಾಯಿ ಕೆಥಡ್ರಲ್ ಅಂತ ಹೇಳ್ಬೋದು. ಎಲ್ಲಿ ಕಂಡುಬರುತ್ತೆ ಅಂದರೆ ಒಂದು ಮಹಾರಾಷ್ಟ್ರದಲ್ಲಿ ಕಂಡುಬರುತ್ತೆ. ಏನು ಸಿಕ್ಕಿದೆ ಅದಕ್ಕೆ ಅಂತ ಕೇಳಿದ್ರೆ ಯುನೆಸ್ಕೋ ಅವಾರ್ಡ್ ಆಫ್ ಮೆರಿಟ್ ಪ್ರಶಸ್ತಿಯನ್ನು ನೀಡಿದ್ದಾರೆ. ಓಕೆ, ಯಾವ ವರ್ಷ? 2026ರಲ್ಲಿ ನೀಡಿದ್ದಾರೆ. ಬಟ್ ಪ್ರಶಸ್ತಿ ಯಾವುದು ಅಂದರೆ 2025ರ ವಿಭಾಗದ್ದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ACC ಮಹಿಳಾ ಏಷ್ಯಾ ಕಪ್ ಎಮರ್ಜಿಂಗ್ ಟೀಮ್ಸ್ ಪ್ರಶಸ್ತಿಯನ್ನು ಗೆಲ್ಲುವ ಭಾರತೀಯ ತಂಡವು ಫೈನಲಲ್ಲಿ ಯಾವ ತಂಡವನ್ನು ಸೋಲಿಸಿತು ಅಂತ ಕೇಳಿದಾನೆ. ACCಯಲ್ಲಿ ನಮ್ಮದೇ ಗೆದ್ದಿದೆ ಅಂತ ನೋಡಿ ಮಹಿಳಾ ತಂಡ. ಯಾವುದನ್ನು ಸೋಲಿಸಿದೆ ಅಂದರೆ ಸರ್ ದ್ಯಾಟ್ ಈಸ್ ಯಾವುದು? ಈ ಬಾಂಗ್ಲಾದೇಶ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಬಾಂಗ್ಲಾದೇಶವನ್ನು ಸೋಲಿಸಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಹೌದು, ಓಕೆ, ಬಾಂಗ್ಲಾದೇಶವನ್ನು ಸೋಲಿಸಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಅರಣ್ಯವಾಸಿಗಳಿಗೆ ಶಿಕ್ಷಣ ನೀಡುವಲ್ಲಿ ಮತ್ತು ಮಹಿಳಾ ಸಬಲೀಕರಣದಲ್ಲಿನ ಕೊಡುಗೆಗಾಗಿ ಪದ್ಮಶ್ರೀ ಪಡೆದ ಛತ್ತೀಸ್ಗಢದ ದಂತೇವಾಡ ಜಿಲ್ಲೆಯ ಮಹಿಳೆ ಯಾರು ಅಂತ. ಓಕೆ, ಸೊ ಇವರು ಇಂಪಾರ್ಟೆಂಟ್ ಆಗ್ತಾರೆ. ಟಫ್ ಕ್ವಶನ್ ಇದೆ, ಆ್ಯಕ್ಚುಲಿ ಟಫ್ ಕ್ವಶನ್, ಬಟ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ಇದು ಶಿಕ್ಷಣಕ್ಕೆ ಸಂಬಂಧಿಸಿದ್ದಾರೆ ಇವರು. ಆ್ಯಂಡ್ ದೆನ್ ದ ಅರಣ್ಯವಾಸಿಗಳಿಗೆ, ಓಕೆ, ದ ಟ್ರೈಬಲ್ಗೆ ಏನೋ ಒಂದು ಹೆಲ್ಪ್ ಮಾಡಿದ್ದಾರೆ ಇವರು. ಸೊ ಅದಕ್ಕೆ ಇವರು ಇಂಪಾರ್ಟೆಂಟ್ ಆಗ್ತಾರೆ. ಓಕೆ, ಯಾರು ಅಂದರೆ ಒಂದು ಭದ್ರೂ ತಾತಿಯವರು ಅಂತ ಹೇಳ್ತೀವಿ. ಯಾರು? ಈ ಒಂದು ಡಾಕ್ಟರ್ ಭದ್ರೂ ತಾತಿಯವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 23ನೇ ಪ್ರಶ್ನೆ, ಪ್ರಧಾನಮಂತ್ರಿಯವರು ಉದ್ಘಾಟಿಸಿದ 82 ಕಿಲೋಮೀಟರ್ ಉದ್ದದ ದೇಶದ ಮೊದಲ ರೀಜನಲ್ ರ್ಯಾಪಿಡ್ ಟ್ರಾನ್ಸಿಟ್ ಸಿಸ್ಟಮ್ RRTS ಕಾರಿಡಾರ್ ಯಾವ ನಗರಗಳ ನಡುವೆ ಚಲಿಸುತ್ತದೆ? ಸರ್, ಇವಾಗಲೇ ಹೇಳಿದ್ರಲ್ಲ, ಡೆಲ್ಲಿ ಟು ಮೀರತ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಚಂಡೀಗಢದಲ್ಲಿ ನಡೆದ 13ನೇ ಇಂಡಿಯನ್ ಓಪನ್ ರೇಸ್ ವಾಕಿಂಗ್ ಚಾಂಪಿಯನ್ಶಿಪ್ನ ಪುರುಷರ ಹಾಫ್ ಮ್ಯಾರಥಾನ್ನಲ್ಲಿ ಚಿನ್ನದ ಪದಕ ಗೆದ್ದವರು ಯಾರು ಅಂತ. ಯಾರು ಗೆದ್ದಿದ್ದಾರೆ ಸರ್ ಇದನ್ನು? ಯಾರು ಸರ್? ದ್ಯಾಟ್ ಈಸ್ ಯಾರು ಅಂತ ಕೇಳಿದ್ರೆ ಒಂದು ಸಾಹಿಲ್ ಅವರು ಅಂತ ಹೇಳ್ತೀವಿ ಸರ್. ಯಾರು? ಒಂದು ಸಾಹಿಲ್ ಅವರು ಯಾವ ದೇಶದವರಾಗಿದ್ದಾರೆ? ಮೀನ್ಸ್ ಯಾವ ರಾಜ್ಯದವರಾಗಿದ್ದಾರೆ? ಒಂದು ಪಂಜಾಬ್ದವರಾಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ನಿರುದ್ಯೋಗಿ ಯುವಕರಿಗಾಗಿ ಬಾಂಗ್ಲಾರ್ ಯುವ ಸಾರಥಿ, ಮೀನ್ಸ್ ಈ ಒಂದು ಬಾಂಗ್ಲಾದೇಶ, ಈ ಒಂದು ಬಂಗಾಳ, ವೆಸ್ಟ್ ಬೆಂಗಾಲ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ವಿವಾದಿತ ದ್ವೀಪ ಡೊಕ್ಡೋ ಅಥವಾ ಈ ಒಂದು ಟಾಕೇಶಿಯಾ ಯಾವ 2 ದೇಶಗಳ ನಡುವಿನ ಪ್ರಾದೇಶಿಕ ವಿವಾದವಾಗಿದೆ ಅಂತ ಕೇಳಿದ್ದಾನೆ. ಓಕೆ, ಯಾವುದು? ಈ ಒಂದು ಡೊಕ್ಡೋ ಅಥವಾ ಟಾಕೇಶಿಯಾ ಯಾವ ಒಂದು ದೇಶಗಳ ಮಧ್ಯೆ ವಿವಾದವಾಗಿದೆ? ಸರ್, ಚೀನಾ ಮತ್ತು ಜಪಾನ, ಇಲ್ಲಾಂದರೆ ದಕ್ಷಿಣ ಕೊರಿಯಾ ಮತ್ತು ಜಪಾನ, ಆ್ಯಂಡ್ ದೆನ್ ಉತ್ತರ ಕೊರಿಯಾ ಮತ್ತು ರಷ್ಯಾ, ಇಲ್ಲಾಂದರೆ ವಿಯೆಟ್ನಾಂ ಮತ್ತು ಫಿಲಿಪೈನ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿ ಉತ್ತರ ಯಾವುದಂದರೆ ಒಂದು ಸೌತ್ ಕೊರಿಯಾ ಮತ್ತು ಜಪಾನ್ ಅಂತ ಹೇಳ್ತೀವಿ. ಓಕೆ, ಯಾವುದು? ಒಂದು ಸೌತ್ ಕೊರಿಯಾ ಮತ್ತು ಜಪಾನ್. ಅದು ಯಾವುದು? KTS ಆರ್ಮಿ, KTS ಅಂತ ಅದು ಸಾಂಗ್ ಏನೋ ಇದೆ ಅಲ್ವಾ? KTS DTS. ಓಕೆ, DTS ಐ ಥಿಂಕ್. ಓಕೆ, ವಾಟ್ ಎವರ್, ಅದು ಎಕ್ಸಾಕ್ಟ್ ಗೊತ್ತಿಲ್ಲ. ಅದನ್ನು ಯಾರು ನೋಡ್ತಿರ್ತಾರಲ್ವ, ಅವ್ರದನ್ನು ಸ್ವಲ್ಪ ಏನೋ ಲಿಂಕ್ ಮಾಡ್ಕೊಂಡು ನೆನ್ಪಿಟ್ಕೊಳ್ಳಿ, ಡೊಕ್ಟೋ ಅಥವಾ ಟಾಕೇಶಿಮಾ ಅನ್ನೋದು. ಯಾಕೆಂದರೆ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ, ಬಿಕಾಸ್ ಯಾಕಂದರೆ ನಮ್ಮ ಸೌತ್ ಏಷ್ಯಾದಿದೆ ಇದು. ಸೌತ್ ಏಷ್ಯಾ ನಮ್ಮ ಏಷ್ಯಾ ರಿಲೇಟೆಡ್ ಇರೋದ್ರಿಂದ, ಸೌತ್ ಏಷ್ಯಾ ಅಲ್ಲ, ನಮ್ಮ ಏಷ್ಯಾ ರಿಲೇಟೆಡ್ ಇರೋದ್ರಿಂದ ಇದು. ಸೊ ಅದಕ್ಕೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ದೆನ್ ಸ್ಪೆಷಲಿ ನಮ್ಮ ಜಪಾನ್ ಏನಿದೆ ಅಲ್ವಾ, ಆಲ್ಮೋಸ್ಟ್ ನ್ಯೂಸಲ್ಲಿ ಇರೋಲ್ಲ. ಸೊ ಈ ರೀತಿ ವಿವಾದಗಳಿಗೆ, ಸೊ ಅದಕ್ಕೆ ಏನಾದರೂ ವಿವಾದಗಳಲ್ಲಿ ರಿಲೇಟೆಡ್ ಇತ್ತು ಅಂದರೆ ಸೊ ಅದಕ್ಕೆ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಆ್ಯಂಡ್ ದೆನ್ ಇದನ್ನು ನೂತನ, ಯಾರ್ದು? ಜಪಾನ್ನ ನೂತನ
PM ಯಾರು ಅಂತ ಕೇಳ್ಬೋದು ನಿಮಗೆ. ಅವಾಗ ನೀವು ಹೇಳಬೇಕಾಗುತ್ತೆ ಸನೈ ತಕಚಿ ಅವರು. ಸರ್ ಏನಿಲ್ಲ ಸರ್ ಇವರು ಮೊದಲ ಸಾರಿ ಇರೋದ್ರಲ್ಲ, ಹೌದು 2ನೇ ಬಾರಿಗೆ ಇವರೇ ಮತ್ತೆ ಆಯ್ಕೆಯಾಗಿದ್ದಾರೆ. ಓಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಇತ್ತೀಚೆಗೆ ರಾಷ್ಟ್ರಪತಿ ಭವನದಲ್ಲಿ ಯಾವ ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರ ಪ್ರತಿಮೆಯನ್ನು ಅನಾವರಣಗೊಳಿಸಲಾಯಿತು ಅಂತ ಕೇಳ್ತಾನೆ. ಸರ್ ಯಾರೊಂದು ಅನಾವರಣಗೊಳಿಸಲಾಯಿತು ಅಂದರೆ ಸಿ ರಾಜಗೋಪಾಲಾಚಾರಿ ಅವರು ಅಂತ ಹೇಳ್ತೀವಿ. ಯಾರು ಈ ಒಂದು ಸಿ ರಾಜಗೋಪಾಲಾಚಾರಿ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು FSSAI ನಿಂದ ಸುರಕ್ಷಿತ ಮತ್ತು ಸ್ವಚ್ಛ ಆಹಾರಕ್ಕಾಗಿ ಇತ್ತೀಚೆಗೆ ಈ ರೈಟ್ ಸ್ಟೇಷನ್ ಪ್ರಮಾಣಪತ್ರ ಪಡೆದ ರೈಲ್ವೆ ನಿಲ್ದಾಣ ಯಾವುದು ಅಂದರೆ ಒಂದು ಧಿಮಾಪುರ್ ರೈಲ್ವೆ ಸ್ಟೇಷನ್ ಅಂತ ಹೇಳ್ತೀವಿ. ಯಾವುದು ಈ ಒಂದು ಧಿಮಾಪುರ್ ರೈಲ್ವೆ ಸ್ಟೇಷನ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ರಾಜಾಜಿ ಉತ್ಸವ ಇತ್ತೀಚೆಗೆ ಎಲ್ಲಿ ಆಯೋಜಿಸಲಾಗಿದೆ ಅಂತ ಕೇಳ್ತೇನೆ. ಓಕೆ, ಯಾವುದು ರಾಜಾಜಿ? ಸರ್ ರಾಜಾಜಿ ಅಂತಂದರೆ ಎಲ್ಲಿ ಆಗಿರ್ಬೋದು? ಎಲ್ಲಿ ಸರ್? ಎಲ್ಲಿ ಅಂತಂದರೆ ಈ ಒಂದು ರಾಷ್ಟ್ರಪತಿ ಭವನದಲ್ಲಿ. ಓಕೆ, ಎಲ್ಲಿ ಅಂದರೆ ಒಂದು ರಾಷ್ಟ್ರಪತಿ ಭವನ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಇತ್ತೀಚೆಗೆ ನಿಮಗೆ ಒಂದು ಕ್ವಶನ್ ಕೇಳ, ಇಂದಿನ ಹೋಮ್ವರ್ಕ್ ಕ್ವಶನ್ ತೊಗೊಳ್ಳಿ. ಏನು ಅಂತಂದರೆ ರಾಜಾಜಿ ಎಂದು ಮಹಾತ್ಮ ಗಾಂಧೀಜಿಯವರು ಯಾರನ್ನು ಸಂಬೋಧಿಸುತ್ತಿದ್ದರು ಅಂತ, ಯಾರನ್ನು? ಓಕೆ, ಇದನ್ನು ಕಾಮೆಂಟ್ ಮಾಡಿ. ಓಕೆ, ದಿಸ್ ಇಸ್ ದ ಹೋಮ್ವರ್ಕ್ ನಂಬರ್ 1 ಆ್ಯಂಡ್ ದೆನ್ ದಿಸ್ ಇಸ್ ದ ಲಾಸ್ಟ್ ಹೋಮ್ವರ್ಕ್ ಟು ಯು. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಥಲಸೇಮಿಯಾ ಎಂಬುದು ಮುಖ್ಯವಾಗಿ ಯಾವ ರೀತಿಯ ಕಾಯಿಲೆಯಾಗಿದೆ ಅಂತ ಕೇಳಿದಾನೆ. ಓಕೆ, ಸೊ ದಿಸ್ ಇಸ್ ದ ಜೆನೆಟಿಕ್ ಬ್ಲಡ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಮೀನ್ಸ್ ಈ ಒಂದು ಆನುವಂಶಿಕ ರಕ್ತದ ಅಸ್ವಸ್ಥತೆ ಅಂತ ಹೇಳ್ತೇವೆ. ಸೊ ಇದು ನಿಮಗೆ ಸ್ಟ್ಯಾಟಿಕಲ್ ಸಹ ಅದು GS ಅಲ್ಲೂ ಸಹ ಕವರ್ ಆಯಿತು, ಮೀನ್ಸ್ ಜನರಲ್ ಸೈನ್ಸಲ್ಲಿ. ನೆಕ್ಸ್ಟ್ ನಿಮಗೆ ಇನ್ನೊಂದು ಯಾವುದು, ಈ ಒಂದು ಕರೆಂಟ್ ಅಫೇರ್ಸ್ ಅಲ್ಲ ಸರ್, ಇದು ನಿಮಗೆ ಕ್ವಶನ್ ಬಂದಾಗುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಬದನಾ ಹೈತೋ ಯಹ ಜುಡನಾ ಹೈ, ಏನು ಬದನಾ ಹೈತೋ ಯಹ ಜುಡನಾ ಹೈ ಎಂಬ ರಾಷ್ಟ್ರವ್ಯಾಪಿ ಜಾಗೃತಿ ಅಭಿಯಾನವನ್ನು ಯಾವ ಸಚಿವಾಲಯ ಪ್ರಾರಂಭಿಸಿದೆ ಅಂತ ಕೇಳ್ತೇನೆ. ಸರ್ ಯಾವುದು ಸರ್? ಇದು ಹೊಸದಾಗಿದೆ, ವಿಚಿತ್ರವಾಗಿದೆ. ಸೊ ಅದು ಯಾವುದು ಅಂತ ಕೇಳಿದ್ರೆ ಒಂದು ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯ ಅಂತ ಹೇಳ್ತೀವಿ. ಓಕೆ, ಸೊ ಇವೆಲ್ಲವೂ ಸಹ ಸ್ಕೀಮ್ಗಳನ್ನು ತರ್ತಾರೆ, ಬಟ್ ಇವು ಯಾವುದೋ ಸ್ಕೀಮ್ಗಳು ಆ್ಯಕ್ಚುಲಾಗಿ ಗ್ರೌಂಡ್ ಲೆವೆಲಲ್ಲಿ ಇಂಪ್ಲಿಮೆಂಟ್ ಆಗೋದೇ ಇಲ್ಲ, ಎಲ್ಲ ಸಹ ಪೇಪರಲ್ಲೇ ಇರ್ತವೆ. ಸೊ ಇದಕ್ಕೆ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ, ಈ ಸ್ಕಿಲ್ ಇಂಡಿಯಾ ಅಂತ ಒಂದು ಯೋಜನೆಯನ್ನು ತಂದಿದ್ರು. ಆ ಒಂದು ಸ್ಕಿಲ್ ಇಂಡಿಯಾ ಯೋಜನೆ ಅಡಿಯಲ್ಲಿ ಸೊ ಒಬ್ಬ ವ್ಯಕ್ತಿದು ಫೋಟೋ, ಮೀನ್ಸ್ ಇವರು ಟ್ರೈನಿಂಗ್ ತೊಗೊಂಡು ಹೋಗಿದ್ದಾರೆ ಇಲ್ಲಿ ನಮ್ಮಿಂದ ಕಡೆಯಿಂದ ಅಂತ ಫೋಟೋ ತೊಗೊಳ್ತಾರಲ್ವ ಅವರು. ಸೊ ಮೀನ್ಸ್ ಒಬ್ಬ ವ್ಯಕ್ತಿದು ಮಿನಿಮಮ್ 8 ಕಡೆ ಫೋಟೋಸ್ ಇದ್ದಾವೆ, ಮೀನ್ಸ್ 8 ಬ್ಯಾಚ್ಗಳಲ್ಲಿ ಫೋಟೋಸ್ ಇದ್ದಾವೆ. 8 ಬ್ಯಾಚ್ಗಳಲ್ಲಿ ಮೀನ್ಸ್ ಆತ ಕೋಚಿಂಗೇ ತೊಗೊಂಡಿಲ್ಲ, ಫಸ್ಟ್ ಆಫ್ ಆಲ್ ಟ್ರೈನಿಂಗೇ ತೊಗೊಂಡಿಲ್ಲ. ಸೊ ಈ ರೀತಿ ಒಬ್ಬಂದಲ್ಲ, ಮೀನ್ಸ್ ಈ ರೀತಿ ಹಲವಾರು ಜನಗಳದ್ದು, ಲಕ್ಷಾಂತರ ಜನಗಳದ್ದು 8 9 ಬಾರಿ ಸುಮ್ಮನೆ ಫೋಟೋ ತೆಗೆದು ಹಾಕಿದ್ದಾರೆ. ಈ ರೀಸೆಂಟಾಗಿ ನೀವು ನೋಡಿರ್ಬೋದು, ಕೆಲವೊಬ್ಬ MLA MP ಗಳು ಅವ್ರಿಗೆ ಬುದ್ಧಿ ಸಹ ಇಲ್ಲ, ಜೆಮಿನೈ ಯಾವುದಾದ್ರೂ ಫೋಟೋನ ಕ್ರಿಯೇಟ್ ಮಾಡಿದರೆ ಅದರ ಲಾಸ್ಟಲ್ಲಿ ಇನ್ನು ಮೂಲೆಯಲ್ಲಿ ಒಂದು ಸಿಂಬಲ್ ಬರುತ್ತೆ, ಅದರದ್ದು ಸ್ಟಾರ್ ಅಂತ ಈ ಥರ ಏನೋ ಒಂದು ಸಿಂಬಲ್ ಬರುತ್ತೆ. ಆ ಸಿಂಬಲ್ನ ಸಹ ಎಡಿಟ್ ಹಾಕೋಕ್ಕಾಗಿಲ್ಲ. ಸೊ ನಾನು ಕೆಲಸ ಮಾಡಿದ್ದೀನಿ ಈ ಥರ ಐತಿ ಎಲ್ಲ ಅಂತ ಮಾಡಿದ್ದಾರೆ. ಓಕೆ, ಸೊ ಅದು ಸಹ ನಿಮ್ಗೆ ಗೊತ್ತಿರಬೇಕಾಗುತ್ತೆ ಎಲ್ಲವೂ ಸಹ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸುವಾವಾ ನದಿ ಯಾವ ನದಿಯ ಪ್ರಮುಖ ಉಪನದಿಯಾಗಿದೆ ಅಂತ ಕೇಳಿದಾನೆ. ಯಾವುದು ಈ ಒಂದು ಸುವಾವಾ ನದಿ? ಯಾವುದು ಅಂದರೆ ಒಂದು ರಾಪ್ತಿ ನದಿ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ರಾಮ್ಸರ್ ಪಟ್ಟಿಯಲ್ಲಿರುವ ಕೋಲೆಜೌಗು ಪ್ರದೇಶ ಯಾವ ರಾಜ್ಯದಲ್ಲಿದೆ ಅಂತ ಕೇಳ್ತಾನೆ. ಓಕೆ, ಯಾವುದು ಈ ಒಂದು ಕೋಲೆಜೌಗು ಎಲ್ಲಿ ಕಂಡು ಬರುತ್ತೆ ಸರ್? ನಿಮಗೆ ಎಲ್ಲಿ ಕಂಡು ಬರುತ್ತೆ ಅಂದರೆ ಒಂದು ಕೇರಳದಲ್ಲಿ ಕಂಡು ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಒಂದು ಸೈಯದ್ 3G ಕ್ಷಿಪಣಿಯನ್ನು ಯಶಸ್ವಿಯಾಗಿ ಪರೀಕ್ಷಿಸಿದೆ ಯಾವ ದೇಶ ಅಂತ ಕೇಳ್ತಾನೆ. ಯಾವುದು ಈ ಒಂದು ಸೈಯದ್ 3G ಅಂದರೆ ಇಸ್ರೇಲ್ ಆಗಿರೋಕ್ಕೆ ಸಾಧ್ಯ ಇರ್ತದಾ ಸರ್? ಚಾನ್ಸ್ ಇಲ್ಲ ಸರ್. ಸೊ ಹಾಗಾದರೆ ಯಾವುದಾಗುತ್ತೆ? ಯಾವುದಂದರೆ ಒಂದು ಇರಾನ್ ದೇಶ ಅಂತ ಹೇಳ್ತೀವಿ. ಯಾವುದೇ ಒಂದು ಸೈಯದ್ 3G ಇನ್ನೂ ಒಂದು ಕ್ಷಿಪಣಿಯನ್ನು ಉಡಾವಣೆ ಮಾಡಿದೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ 35ನೇ ಪ್ರಶ್ನೆ, ವಿದ್ಯಾವಂತ ಮಹಿಳೆಯರನ್ನು ರಾಯಭಾರಿಗಳನ್ನಾಗಿ ಮಾಡಲು 1GV ದೀದಿ ಎಂಬ ಹೊಸ ಉಪಕ್ರಮವನ್ನು ಯಾವ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಪ್ರಾರಂಭಿಸಲಾಗಿದೆ ಅಂತ ಕೇಳಿದಾನೆ. ಸರ್ ಯಾವುದು ಅಂದರೆ ಒಂದು ಪಲಾಮು ಟೈಗರ್ ರಿಸರ್ವ್ ಅಂತ ಹೇಳ್ತೀವಿ. ಯಾವುದೇ ಒಂದು ಪಲಾಮು ಟೈಗರ್ ರಿಸರ್ವ್. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ, ಥಲಸೇಮಿಯಾದಂತಹ ಆನುವಂಶಿಕ ಕಾಯಿಲೆಗಳಿಗೆ ಸಂಬಂಧಿಸಿದ ಅಂಕಿಅಂಶಗಳ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ ಸುಮಾರು ಎಷ್ಟು ಮಕ್ಕಳು ಥಲಸೇಮಿಯಾ ಮೇಜರ್ನೊಂದಿಗೆ ಜನಿಸುತ್ತಾರೆ ಅಂತ ಕೇಳಿದಾನೆ. ಓಕೆ, ಥಲಸೇಮಿಯಾ ಹುಟ್ಟುತ್ತಾನೆ ಜನಿಸ್ತಾ ಇರತಕ್ಕಂತಹ ಮಕ್ಕಳು ಎಷ್ಟು ಸರ್ ಮಕ್ಕಳು ಎಷ್ಟು ಅಂತ ಕೇಳಿದ್ರೆ, ಸರ್ ದ್ಯಾಟ್ ಈಸ್ 10,000ದಿಂದ 15,000 ಆನ್ ಎವರೇಜ್ ಮಕ್ಕಳು ಏನಿದಾರಲ್ವಾ ಥಲಸೇಮಿಯಾಯಿಂದ ಬೈ ಬಾರ್ನ್ ಅವ್ರಿಗೆ ಥಲಸೇಮಿಯಾ ಬರ್ತಾ ಇದೆ. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಆಗಿದೆ. ಸರಿನಾ? ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ಇಲ್ಲಿವರೆಗೂ ವಿಡಿಯೋ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ, ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೂ ಸಜೆಸ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಒಂದು ಸೆಕೆಂಡ್, ಥ್ಯಾಂಕ್ ಯು ಸೋ ಮಚ್.